ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದ ಹೆಸರಾಂತ ಬಿಸ್ನೆಸ್ ಮ್ಯಾನ್ಗಳಾದ ಧೀರುಭಾಯಿ ಅಂಬಾನಿ, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಹಾಗೂ ಉದಯ್ ಕೋಟಕ್ ಇವರೆಲ್ಲ ಗುಜರಾತ್ನವರೇ. ಅಂದಹಾಗೆ ಇವರ ಬಳಿ ಇಷ್ಟೆಲ್ಲ ಹಣವಿರಲು ಅವರು ಬಿಸ್ನೆಸ್ ನಲ್ಲಿ ಅಳವಡಿಸಿಕೊಂಡ ರೂಲ್ಸ್ಗಳೇನು ಮತ್ತದರಿಂದ ಬಂದ ಲಾಭವನ್ನ ಇನ್ವೆಸ್ಟ್ ಮಾಡಿ ಇಂದು ಟಾಪ್ ಮೋಸ್ಟ್ ರಿಚೆಸ್ಟ್ ಪರ್ಸನ್ಗಳಾಗಿರೋದು ನಿಜಕ್ಕೂ ಹೆಮ್ಮೆಯ ವಿಚಾರ. ಹಾಗೆ ಜನರಲ್ಲಿ ಈ ವಿಚಾರಗಳು ಆಶ್ಚರ್ಯ ಮೂಡಿಸುತ್ತವೆ. ಗುಜರಾತಿನವರೇ ಯಾಕಿಷ್ಟು ಶ್ರೀಮಂತರು ಎಂಬುದು ಕುತೂಹಲದ ವಿಚಾರವೇ ಆಗಿದೆ. ಭಾರತದ ಜನಸಂಖ್ಯೆಯನ್ನ ತೆಗೆದುಕೊಂಡ್ರೆ ಅತಿದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಲಿಸ್ಟ್ ನಲ್ಲಿ ರಾಜಸ್ಥಾನದ ಮಾರ್ವಾಡಿಗಳು ಹಾಗೂ ಗುಜರಾತ್ನ ಪಟೇಲ್ಸ್ ಮೊದಲು ಬರುತ್ತಾರೆ. ಅವರ ಪಾಪ್ಯುಲೇಷನ್ ಏನಿಲ್ಲವೆಂದ್ರೂ 5% ಅಷ್ಟೇ ಇದ್ರು ದೇಶದ 50ರಷ್ಟು ವೆಲ್ತ್ ಇವರ ಬಳಿಯೇ ಇದೆ. ಇವರಲ್ಲಿ 5ರಲ್ಲಿ ಒಬ್ಬರಾದ್ರೂ ಬಿಸ್ನೆಸ್ ಮ್ಯಾನ್ಗಳು ಇದ್ದೇ ಇರ್ತಾರೆ. ಉದಾಹರಣೆಗೆ ಅಮೆರಿಕವನ್ನೇ ತೆಗೆದುಕೊಳ್ಳಿ. ಗುಜರಾತ್ನ ಒಂದು ಚಿಕ್ಕ ಕಮ್ಯುನಿಟಿ ಆದ ಪಟೇಲ್ಸ್ 1% ಮಾತ್ರ ಅಮೆರಿಕದಲ್ಲಿದ್ರು ಅಲ್ಲಿನ 50% ಹೋಟೆಲ್ ಬಿಸ್ನೆಸ್ ಗಳಿರೋದು ಇವರದ್ದೇ. ಅಂದಹಾಗೆ ಅವರಲ್ಲಿ ಎಷ್ಟೋ ಜನರಿಗೆ ಫಾರಿನ್ ಲ್ಯಾಂಗ್ವೇಜ್ ಕೂಡ ಬರೋದಿಲ್ಲ. ಆದ್ರೂ ಬಿಸ್ನೆಸ್ ನಲ್ಲಿ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಹೊಂದಲು ಅವರ ಬಳಿ ಅಂತಹ ಚಮತ್ಕಾರಿ ವಿಚಾರ ಏನಿದೆ ಅನ್ನೋದು ಗೊತ್ತಾ? ನಮ್ಮಲ್ಲಿ ಅನೇಕರು ಜಾಬ್ ಇಲ್ಲದೆ ಹೋದ್ರೆ ಬಿಸ್ನೆಸ್ ಮಾಡ್ತಾರೆ, ಆದ್ರೆ ಇವರ ವಿಚಾರದಲ್ಲಿ ಇದು ಉಲ್ಟಾ ಆಗಿದೆ. ಇವರು ಜಾಬ್ಗಾಗಿಯೇ ಬಿಸ್ನೆಸ್ ಮಾಡ್ತಾರೆ. ಇಂಡಿಯನ್ ಅಮೆರಿಕನ್ ಬಿಸ್ನೆಸ್ ಮ್ಯಾನ್ ಹಾಗೂ ಇನ್ವೆಸ್ಟರ್ ಆದ ಮಾಬ್ನಿಶ್ ಪಾಬ್ರೈ ಅವರು ಬರೆದ ದಂದೋ ಇನ್ವೆಸ್ಟರ್ಸ್ ಪುಸ್ತಕದಲ್ಲಿನ ಗುಜರಾತಿ ಪಟೇಲ್ಸ್ ಮತ್ತು ಮಾರ್ವಾಡಿಗಳ ಬಿಸ್ನೆಸ್ ಸೀಕ್ರೆಟ್ಗಳನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅಮೆರಿಕದಲ್ಲಿ 50% ಹೋಟೆಲ್ಗಳ ಬಿಸ್ನೆಸ್ ಅನ್ನ ಪಟೇಲ್ಸ್ ಹೊಂದಿದ್ದಾರೆಂದು ಮೊದಲೇ ತಿಳಿಸಿದ್ದೇವೆ. ಆದರೆ 1972ರ ಮೊದಲು ಪಟೇಲ್ಸ್ ಹೀಗಿರಲಿಲ್ಲ. ಅವರು ಮೊದಲು ಬಿಸ್ನೆಸ್ ಅನ್ನ ಗುಜರಾತ್ನಲ್ಲಿ ಮಾಡ್ತಾ ಇದ್ರು. ಹಲವಾರು ಕಾರಣಾಂತರಗಳಿಂದಾಗಿ ಅವರು ಬಿಸ್ನೆಸ್ ಅನ್ನ ಅಮೆರಿಕದಲ್ಲಿ ಮಾಡಲು ಆರಂಭಿಸಿದ್ರು. ಅವರಿಗೆ ಇದು ತುಂಬಾ ಹೊಸ ಜಾಗವಾಗಿತ್ತು ಕೂಡ. ಇನ್ನು ಅಮೆರಿಕಾಗೆ ಹೋಗಿ ನೆಲೆಸಿದ ಅವರಿಗೆ ವೈಟ್ ಕಾಲರ್ ಜಾಬ್ ಸಿಗೋದಂತೂ ಅಷ್ಟೆಲ್ಲ ಸುಲಭವಾಗಿರಲಿಲ್ಲ. ಅಂದಹಾಗೆ ಅಲ್ಲಿನ ಕೊರಿಯನ್ ಜನರು ಗ್ರೋಸರಿ ಬಿಸ್ನೆಸ್, ಚೈನೀಸ್ ಜನರು ಲಾಂಡ್ರಿ ವರ್ಕ್, ಸಿಖ್ ಮತ್ತು ಪಾರ್ಸಿ ಜನರು ಕ್ಯಾಬ್ ಡ್ರೈವರ್ಸ್ ಅಥವಾ ರೆಂಟಲ್ ಕಾರ್ ಬಿಸ್ನೆಸ್ ಮಾಡ್ತಾ ಇದ್ರು. ಆಗ ಈ ಗುಜರಾತಿ ಪಟೇಲ್ಸ್ ಯೋಚನೆ ಮಾಡಿದ್ದು, ನಾವ್ಯಾಕೆ ಹೋಟೆಲ್ ಬಿಸ್ನೆಸ್ ಮಾಡಬಾರ್ದು ಎಂದು. ಯಾಕಂದ್ರೆ ಅಲ್ಲಿ ಹೋಟೆಲ್ ಬಿಸ್ನೆಸ್ ಕೂಡ ಲಾಸ್ ನಲ್ಲಿಯೇ ನಡೆಯುತ್ತಿತ್ತು. ಆದ್ರಿಂದ ಅದೇ ಸರಿಯಾದ ಸಮಯವೆಂದು ತಿಳಿದ ಅವರು ಹೋಟೆಲ್ ಬಿಸ್ನೆಸ್ ಮಾಡೋದು ಸರಿ ಎಂದುಕೊಂಡ್ರು. ಹೇಗೋ ಹೈ ರಿಟರ್ನ್ಸ್ ಬೇಕಾದ್ರೆ ಹೈ ರಿಸ್ಕ್ ತೆಗೆದುಕೊಳ್ಳಲೇಬೇಕಾಗುತ್ತೆ. ಆದರೆ ಇಂತಹ ಬಿಸ್ನೆಸ್ ನಲ್ಲಿಯೂ ಒಮ್ಮೊಮ್ಮೆ ಇದು ಉಲ್ಟವೇ ಆಗಿ ಹೋಗುತ್ತೆ. ಲಾಭವಂತೂ ಹೈ ಆಗಿರಬೇಕು, ಆದರೆ ರಿಸ್ಕ್ ಕಡಿಮೆ ಆದರೂ ಸರಿಯೇ ಎಂದು. ಆ ಸಮಯಕ್ಕೆ ಅಮೆರಿಕಾದಲ್ಲಿ ಇದ್ದ ಹೋಟೆಲ್ ಬಿಸ್ನೆಸ್ನ ಪರಿಸ್ಥಿತಿ ಕೂಡ ಸರಿಯಿರಲಿಲ್ಲ. ಈ ಕಾಲಘಟ್ಟಕ್ಕೇನೆ ಅಮೆರಿಕಕ್ಕೆ ಬಂದಿಳಿದಿದ್ದ ಪಟೇಲ್ ಜನರು ತಮ್ಮ ಪರಿವಾರ ಸಮೇತ ಅಲ್ಲೇ ನೆಲೆಸಲು ಬಯಸಿದ್ದರು. ಕಾರಣ ಅವರಿಗೂ ಬೇರೆಲ್ಲೂ ಜಾಗವಿರಲಿಲ್ಲ, ಹಾಗೆ ಅಲ್ಲಿ ಮಾಡಲು ಕೂಡ ಯಾವುದೇ ಕೆಲಸವೂ ಇರಲಿಲ್ಲ. ಆದ್ದರಿಂದ ಇದ್ದ ಹಣವನ್ನ ಬಂಡವಾಳವಾಗಿ ಹೂಡಿ ಹೋಟೆಲ್ ಒಂದನ್ನ ಖರೀದಿಸಿದ್ರು. ಹೋಟೆಲ್ನಲ್ಲಿದ್ದ ಎಲ್ಲಾ ಕೆಲಸಗಾರರನ್ನ ಕೆಲಸದಿಂದ ತೆಗೆದುಹಾಕಿ ತಮ್ಮ ಹೆಂಡತಿ ಮಕ್ಕಳುಗಳಿಂದಲೇ ಆ ಹೋಟೆಲ್ನ ಕೆಲಸಗಳನ್ನ ಮಾಡಿಸಲು ಶುರುವಿಟ್ರು. ಹೋಟೆಲ್ನ ಪ್ರತಿಯೊಂದು ಕೆಲಸಗಳನ್ನ ಅವರ ಮನೆಯವರೇ ಮಾಡುತ್ತಾ ಬಂದ್ರು. ಒಂದೇ ಕಲ್ಲಿನಿಂದ 3 ಹಕ್ಕಿಗಳನ್ನ ಹೊಡೆದಿದ್ರು. ಅಂದ್ರೆ ಕೆಲಸದವರಿಗೆ ಕೊಡಬೇಕಾದ ಸಂಬಳ, ಅವರಿಗೆ ಉಳಿದುಕೊಳ್ಳಲು ಕೊಡುವ ಮನೆ ಬಾಡಿಗೆ ಹಾಗೂ ಸಣ್ಣ ಪುಟ್ಟ ರಿಪೇರ್ ಕೆಲಸಗಳನ್ನ ಸ್ವತಃ ಪಟೇಲ್ಗಳೇ ಮಾಡುತ್ತಾ ಹಣ ಉಳಿತಾಯ ಮಾಡುತ್ತಾ ಬಂದರು. ಬರಬರುತ್ತಾ ಕಡಿಮೆ ಪ್ರೈಸ್ಗೆ ಹೋಟೆಲ್ ರೂಮ್ಗಳನ್ನ ಬಾಡಿಗೆ ಕೊಡುತ್ತಾ ಬಂದ್ರು. ಇದರಿಂದ ಬೇರೆ ಹೋಟೆಲ್ನವರು ಇವರಿಗೆ ಕಾಂಪೀಟ್ ಮಾಡಲು ಆಗದೆ ಸೋತು ಹೋದ್ರು. ಈ ಗುಜರಾತಿಗಳು ಕಡಿಮೆ ಬಂಡವಾಳ ಹೂಡಿದ್ರೂ ಕೂಡ ರೂಮ್ಗಳ ದರವನ್ನ ಕಡಿತಗೊಳಿಸಿ ಬಹಳಷ್ಟು ಹಣವನ್ನ ಬಾಚಿದ್ರು. ಹೀಗೆ ದಿನದಿಂದ ದಿನಕ್ಕೆ ಅವರ ಬಿಸ್ನೆಸ್ ಕೂಡ ಬೆಳವಣಿಗೆ ಹೊಂದಲು ಹೈ ಕ್ಲಾಸ್ ಹೋಟೆಲ್ಗಳನ್ನ ಖರೀದಿಸಲು ಶುರುವಿಟ್ಟರು. ಆದ್ದರಿಂದ ಅಮೆರಿಕದಲ್ಲಿ 50%ಕ್ಕಿಂತಲೂ ಅಧಿಕವಾಗಿ ಪಟೇಲ್ಸ್ ಹೋಟೆಲ್ ಬಿಸ್ನೆಸ್ ಹೊಂದಿದ್ದಾರೆ. ಹಾಗಾದ್ರೆ ಬನ್ನಿ ಅವರು ಅಳವಡಿಸಿಕೊಂಡ ಬಿಸ್ನೆಸ್ ರೂಲ್ಸ್ಗಳನ್ನ ಒಂದೊಂದಾಗಿಯೇ ತಿಳಿಯೋಣ. ರೂಲ್ ನಂಬರ್ 1, ಇನ್ವೆಸ್ಟ್ಮೆಂಟ್ ಇನ್ ಸಿಂಪಲ್ ಬಿಸ್ನೆಸ್. ಬಾಹ್ಯ ಮೌಲ್ಯ ಅಂದ್ರೆ ಎಕ್ಸ್ಟ್ರಿನ್ಸಿಕ್ ವ್ಯಾಲ್ಯೂ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವಾಗ ಅಂದ್ರೆ ಅದರ ಆಂತರಿಕ ಮೌಲ್ಯ ತಿಳಿದಾಗ. ಯಾಕಂದ್ರೆ ಯಾವುದೇ ಒಂದು ಬಿಸ್ನೆಸ್ ನ ಇಂಟ್ರಿನ್ಸಿಕ್ ವ್ಯಾಲ್ಯೂನಿಂದ ಅದರ ಬಿಸ್ನೆಸ್ ಲೆವೆಲ್ ಅನ್ನ ನಾವು ತಿಳಿಯಬಹುದು. ಇದನ್ನ ನಾವು ಹೇಗೆ ತಿಳಿದುಕೊಳ್ಳೋದು ಅಂದ್ರೆ ನೀವು ಹೂಡಿದ ಬಂಡವಾಳಕ್ಕೆ ಬರುವ ಆದಾಯ ಮತ್ತು ವೆಚ್ಚಗಳ ಡಿಫರೆನ್ಸ್ ಕಂಡು ಹಿಡಿದ್ರೆ ಇಂಟ್ರಿನ್ಸಿಕ್ ವ್ಯಾಲ್ಯೂ ಸಿಗುತ್ತೆ. ಇದರಿಂದ ಆ ಬಿಸ್ನೆಸ್ ನ ಯೋಜನೆಗಳಿಂದ ಹೇಗೆ ಅಭಿವೃದ್ಧಿ ಹೊಂದೋದು ಎಂದು ನಾವೇ ಅಂದಾಜು ಮಾಡಬಹುದು. ಅದನ್ನೇ ಈ
ಪಟೇಲ್ಸ್ ಕೂಡ ಮಾಡಿದ್ದು. ಹಿಂದಿನ ಬಿಸ್ನೆಸ್ಗಳನ್ನ ಕೂಲಂಕುಷವಾಗಿ ಅಧ್ಯಯನ ನಡೆಸಿ ರೆವಿನ್ಯೂ ಬಗ್ಗೆ ಪೂರ ಹಿಸ್ಟ್ರಿ ತಿಳಿದು ಅತಿ ಕಡಿಮೆ ಬಂಡವಾಳ ಹೂಡಿಕೆ ಮಾಡಿಯೂ ಹೇಗೆ ಸಿಂಪಲ್ ಆಗಿ ಬಿಸ್ನೆಸ್ ಸಂಭಾಳಿಸೋದು ಎಂದು ತಿಳಿಯಲು ಅವರಿಗೆ ಈ ರೂಲ್ ಅನುಕೂಲವಾಯಿತು. ಐನ್ಸ್ಟೀನ್ನ ಪ್ರಕಾರ ಇಂಟೆಲಿಜೆನ್ಸ್ನ 5 ಲೆವೆಲ್ಗಳು ಹೀಗಿವೆ: ಸ್ಮಾರ್ಟ್, ಇಂಟೆಲಿಜೆಂಟ್, ಬ್ರಿಲಿಯಂಟ್, ಜೀನಿಯಸ್ ಮತ್ತು ಸಿಂಪಲ್. ಇವರ ಪ್ರಕಾರ ಸಿಂಪ್ಲಿಸಿಟಿ ಈಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಆಗಿದೆ. ಈ ಬಿಸ್ನೆಸ್ ನ ಫ್ರೇಮ್ ವರ್ಕ್ ಕೂಡ ಸಿಂಪಲ್ ಹಾಗೂ ಪವರ್ಫುಲ್ ಆಗಿದೆ. ಹಾಗಾಗಿ ಈ ಗುಜರಾತಿ ಮತ್ತು ಮಾರ್ವಾಡಿ ಜನರು ಇದನ್ನೇ ಹೆಚ್ಚು ಫಾಲೋ ಮಾಡ್ತಾರೆ. ಅಂದಹಾಗೆ ಸಿಂಪಲ್ ಬಿಸ್ನೆಸ್ಗಳೇ ಲಾಂಗ್ ಟರ್ಮ್ನವರೆಗೂ ಆದಾಯ ತಂದುಕೊಡುತ್ತವೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ರೂಲ್ ನಂಬರ್ 2, ಇನ್ವೆಸ್ಟ್ ಇನ್ ಬಿಸ್ನೆಸ್ ವಿತ್ ಡ್ಯೂರಬಲ್ ಮೋಡ್ಸ್. ಬಿಸ್ನೆಸ್ ಮೋಡ್ಸ್ ಅಂದ್ರೆ ಒಂದು ಜಾಗದಲ್ಲಿ ಒಂದೇ ತರಹದ ಬಿಸ್ನೆಸ್ ಮಾಡಲು ಅಳವಡಿಸಿಕೊಳ್ಳುವ ಸ್ಟ್ರಾಟಜಿಗಳು. ಉದಾಹರಣೆಗೆ, ಒಂದು ಪ್ರದೇಶದಲ್ಲಿ ಹೆಚ್ಚು ಇರದ ಬಿಸ್ನೆಸ್ಗಳನ್ನ ಕಡಿಮೆ ಬಂಡವಾಳ ಹೂಡಿಕೆ ಮಾಡಿ ಲಾಭ ಗಳಿಸುವುದು. ಉದಾಹರಣೆಗೆ, ಒಂದು ಕಡೆ ಒಂದೇ ಸೆಲೂನ್ ಇದೆ ಎಂದುಕೊಳ್ಳಿ. ಅಲ್ಲಿಯೇ ಮತ್ತೊಂದು ಸೆಲೂನ್ ಶಾಪ್ ಅನ್ನ ತೆರೆಯಲು ಅವರು ಮೊದಲೇ ಇರುವ ಶಾಪ್ನಲ್ಲಿರುವ ಪ್ರೈಸ್ಗಿಂತ ತಮ್ಮ ಶಾಪ್ನಲ್ಲಿ ಪ್ರೈಸ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ. ಅಲ್ಲಿಯೂ ಸಹ ಕಸ್ಟಮರ್ಸ್ಗೆ ಇನ್ನೊಂದು ಆಪ್ಷನ್ ಇದೆ. ಆದರೆ ಮೊದಲಿದ್ದ ಶಾಪ್ನವರು ಡ್ಯೂರೇಬಲ್ ಮೋಡ್ಸ್ ಅನ್ನ ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಯಾವುದೇ ನಷ್ಟವಾಗದು ಅವರಿಗೆ. ಅದೇಗಂದ್ರೆ ಕಸ್ಟಮರ್ಸ್ ಹತ್ರ ಸ್ನೇಹದಿಂದ ಮಾತಾಡೋದು, ಆಗಾಗ ಮೊದಲಿನ ಪ್ರೈಸ್ ಕಡಿಮೆ ಮಾಡಿ ಸರ್ವಿಸ್ ಕೊಡುವುದು ಹಾಗೂ ಕಸ್ಟಮರ್ಗಳ ಅನುಕೂಲಕ್ಕೆ ತಕ್ಕಂತೆ ಸಮಯಕ್ಕೆ ಶಾಪ್ಗಳನ್ನ ಓಪನ್ ಮಾಡೋದು, ಇವೆಲ್ಲವೂ ಬಿಸ್ನೆಸ್ ನ ಮೋಡ್ಸ್ ಗಳಾಗ್ತಾವೆ. ಇದರಿಂದ ಕಸ್ಟಮರ್ಗಳ ನಂಬಿಕೆ ಗಳಿಸೋದು, ಹಾಗೆ ಅವರು ಬೇರೆಡೆ ಹೋಗುವ ಯೋಚನೆ ಸಹ ಮಾಡೋದಿಲ್ಲ. ಕೆಲವೊಂದು ಸಲ ಇಂತಹ ಬಿಸ್ನೆಸ್ ಮೋಡ್ಸ್ ಪರ್ಮನೆಂಟ್ ಆಗಿ ಉಳಿಯುತ್ತವೆ. ಆದರೆ ಇಂದಿನ ಅನೇಕ ಹೆಸರಾಂತ ಕಂಪನಿಗಳಾದ ಇಬೇ, ಟೊಯೋಟಾ, ಗೂಗಲ್, ಮೈಕ್ರೋಸಾಫ್ಟ್ ಕೂಡ ಟೆಂಪರರಿ ಮೋಡ್ಸ್ ನೊಂದಿಗೆ ಆಪರೇಟ್ ಆಗುತ್ತಿವೆ. ರೂಲ್ ನಂಬರ್ 3, ಫಿಕ್ಸೇಟ್ ಆನ್ ಆಂಬ್ರಿಟೇಜ್. ಆಂಬ್ರಿಟೇಜ್ ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಕಡಿಮೆ ಬೆಲೆಗೆ ತೆಗೆದುಕೊಂಡು ಒಳ್ಳೆಯ ಬೆಲೆಗೆ ಮಾರಾಟ ಮಾಡೋದು, ಬಂದ ಲಾಭದ ಹಣವನ್ನ ಉಳಿತಾಯ ಮಾಡೋದು. ಇದರಲ್ಲಿಯೂ ಕೂಡ ಅನೇಕ ಬಗೆಗಳಿದೆ. ಅದರಲ್ಲಿ ಪ್ರಮುಖವಾಗಿ 4 ಬಗೆಯ ಬಿಸ್ನೆಸ್ ಟೈಪ್ಗಳನ್ನ ತಿಳಿದುಕೊಳ್ಳೋಣ. ನಂಬರ್ 1, ಆಂಬ್ರಿಟೇಜ್ ಆಫ್ ಟೈಮ್. ನೀವು ಯಾವುದೋ ಒಂದು ಪ್ರಾಪರ್ಟಿಯನ್ನ ಕಡಿಮೆ ಬೆಲೆಗೆ ಕೊಂಡು ಅದನ್ನ 5-6 ವರ್ಷಗಳ ನಂತರ ಮಾರಿದ್ರೆ ಅದರಿಂದ ಹೆಚ್ಚಿನ ಮೊತ್ತ ಗಳಿಸಬಹುದು. ಅಂದ್ರೆ ನಾವಿಲ್ಲಿ ಟೈಮ್ ಅನ್ನ ಬಳಸಿಕೊಂಡು ಲಾಭ ಗಳಿಸಿದಂತಾಗುತ್ತದೆ. ಹೀಗೆ ಬಹುತೇಕ ಮಾರ್ವಾಡಿಗಳು ತಮ್ಮಲ್ಲಿರುವ ಹಣವನ್ನ ಹೂಡಿಕೆ ಮಾಡಿ ಚಿನ್ನವನ್ನ ತೆಗೆದುಕೊಳ್ಳುತ್ತಾರೆ. ಯಾಕಂದ್ರೆ ಚಿನ್ನದ ಬೆಲೆ ಎಂದಿಗೂ ಹೆಚ್ಚಾಗುತ್ತದೆ ಹೊರತು ಕಡಿಮೆ ಆಗುವುದಿಲ್ಲ. ನಂಬರ್ 2, ಆಂಬ್ರಿಟೇಜ್ ಆಫ್ ಪ್ಲೇಸ್. ಉದಾಹರಣೆಗೆ, ನೀವು ಒಂದು ಡಿಸೈನ್ ಬಳೆಗಳನ್ನ ಮುಂಬೈನಲ್ಲಿ ಖರೀದಿಸಿ ಗುಜರಾತ್ನಲ್ಲಿ ಅದೇ ಬಳೆಗಳನ್ನ ಹೆಚ್ಚು ಬೆಲೆಗೆ ಮಾರಿದ್ರೆ ಒಂದು ಕಡೆ ಇದ್ದ ಬೆಲೆಗಿಂತ ಹೆಚ್ಚು ಬೆಲೆಯನ್ನ ಪ್ಲೇಸ್ ಡಿಸ್ಟೆನ್ಸ್ ದಿಂದ ಕೂಡ ಪಡೆಯಬಹುದಾಗಿದೆ. ನೀವು ನೋಡಿರಬಹುದು, ದೊಡ್ಡ ದೊಡ್ಡ ವ್ಯಾಪಾರ ಹೂಡಿಕೆದಾರರು ಇದನ್ನೇ ಅವಲಂಬಿಸುತ್ತಾರೆ. ಅವರು ಬಟ್ಟೆ ಮತ್ತು ಮಿಷನರೀಸ್ ಗಳನ್ನ ಪಂಜಾಬ್ನಿಂದ, ಡಿಸೈನರ್ ಸ್ಯಾರಿಗಳನ್ನ ಗುಜರಾತ್ನಿಂದ, ಟೀ ಮತ್ತು ಕಾಫಿ ಬೆಳೆಗಳನ್ನ ಅಸ್ಸಾಂನಿಂದ ಖರೀದಿ ಮಾಡ್ತಾರೆ. ನಂತರ ಅವರು ಬೇರೆ ಬೇರೆ ರಾಜ್ಯಗಳಿಗೆ ಮಾರ್ತಾರೆ. ನಂಬರ್ 3, ಆಂಬ್ರಿಟೇಜ್ ಆಫ್ ವ್ಯಾಲ್ಯೂ. ಉದಾಹರಣೆಗೆ, ನೀವೊಬ್ಬ ಪಾರ್ಟಿ ಆರ್ಗನೈಸರ್ ಆಗಿದ್ದೀರೆಂದು ಭಾವಿಸಿ ಒಂದು ಬರ್ತ್ಡೇ ಪಾರ್ಟಿಯ ಡೆಕೋರೇಷನ್ನ ಕೆಲಸ ನಿಮಗೆ ಬಂದಾಗ ಅದಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನ 5,000ಕ್ಕೆ ತೆಗೆದುಕೊಂಡು 5 ಗಂಟೆಗಳ ಟೈಮ್ನಲ್ಲಿ ಎಲ್ಲಾ ಡೆಕೋರೇಷನ್ ಮಾಡ್ತೀರಿ. ಕಂಪ್ಲೀಟ್ ಕೆಲಸ ಮುಗಿದ ನಂತರ ನೀವು 8,000 ರೂಪಾಯಿಗಳನ್ನ ಅವರಿಂದ ಪಡೆಯುತ್ತೀರಿ. ಇದನ್ನ ನಾವು ಆಂಬ್ರಿಟೇಜ್ ಆಫ್ ವ್ಯಾಲ್ಯೂ ಎಂದು ಕರೆಯುತ್ತೇವೆ. ಇಂತಹ ಲಾಭಗಳು ನಾವು ಗಾಡಿಗಳನ್ನ ರಿಪೇರ್ ಮಾಡುವ ಮೆಕ್ಯಾನಿಕ್ನಿಂದ ಹಿಡಿದು ಮನೆ ಕಟ್ಟಿಕೊಡುವ ಕೆಲಸಗಳವರೆಗೂ ನೋಡಬಹುದು. ನಂಬರ್ 4, ಬಿಸ್ನೆಸ್ ಆಂಬ್ರಿಟೇಜ್. ಇದು ಹೇಗೆಂದ್ರೆ, ಒಂದು ವಸ್ತುವನ್ನ ತೆಗೆದುಕೊಳ್ಳಬೇಕಂದ್ರೆ ಅದರ ಬೆಲೆ ನಿಗದಿತ ಬೆಲೆಗಿಂತ ಅತಿ ಕಡಿಮೆಯಾದಾಗ ಅದನ್ನ ಖರೀದಿಸಿ ಲಾಭಕ್ಕಾಗಿ ಅದನ್ನ ಹೆಚ್ಚುವರಿ ಬೆಲೆಗೆ ಮಾರಾಟ ಮಾಡೋದು. ಇದರಲ್ಲಿ ರಿಸ್ಕ್ ಕಡಿಮೆ, ಲಾಭ ಅಧಿಕ. ಇದರ ಕಾರಣವೇ ಪಟೇಲ್ಸ್ ಅಮೆರಿಕದಲ್ಲಿ ಮೊದಲಿಗೆ ಬಂಡವಾಳವಾಗಿ $5,000 ಅಂದ್ರೆ ನಮ್ಮ ಭಾರತೀಯ ರೂಪಾಯಿಗಳಲ್ಲಿ ಇದು ಸುಮಾರು 4 ಲಕ್ಷದಷ್ಟು ಇಷ್ಟು ಮೌಲ್ಯವನ್ನ ಮಾತ್ರ ಬಂಡವಾಳವಾಗಿ ಹೂಡಿಕೆ ಮಾಡಿದ್ರು. ಇದರಿಂದ ಮುಂದೆ ಬಿಸ್ನೆಸ್ ನಲ್ಲಿ ನಷ್ಟವಾದ್ರೂ ಕಡಿಮೆ ಮೊತ್ತಕ್ಕೆ ಬಂಡವಾಳ ಹೂಡಿದ್ದು ಅನ್ನುವ ಸಮಾಧಾನವಾದರೂ ಇರುತ್ತದೆ. ಇದರಿಂದಲೇ ಅವರು ಕಡಿಮೆ ಹೂಡಿಕೆ ಮಾಡಿ ಹೆಚ್ಚಿನ ಲಾಭ ಗಳಿಸ್ತಾರೆ. ರೂಲ್ ನಂಬರ್ 4, ಇನ್ವೆಸ್ಟ್ ಇನ್ ಕಾಪಿ ಕ್ಯಾಟ್ಸ್ ರಾದರ್ ದ್ಯಾನ್ ಇನೋವೇಟರ್ಸ್. ಉದಾಹರಣೆಗೆ, ಮೆಕ್ಡೊನಾಲ್ಡ್ಸ್ ಕಂಪನಿಯ ಬಗ್ಗೆ ಹೇಳೋದಾದರೆ, ಮೊದಲಿಗೆ ಕ್ಯಾಲಿಫೋರ್ನಿಯಾದ ಸ್ಕ್ಯಾನ್ ಬರ್ನಾರ್ಡಿನೋ ಎಂಬಲ್ಲಿ ಪ್ರಾರಂಭಗೊಂಡಿತ್ತು. ಅಲ್ಲಿನ ಬರ್ಗರ್ಸ್ ಎಲ್ಲರಿಗೂ ಇಷ್ಟವಾಗ್ತಾ ಇತ್ತು. ಅಧಿಕ ಮಂದಿ ಇಷ್ಟಪಟ್ಟು ತಿನ್ನುವ ತಿನಿಸಾಗಿದ್ರಿಂದ ಚೆನ್ನಾಗಿಯೇ ಸೇಲ್ ಆಗುತ್ತದೆ. ಆದರೂ ಲಾಭ ಗಳಿಸಲು ಆಗ್ತಾ ಇರಲಿಲ್ಲ. ನಂತರ ಇಬ್ಬರು ಬ್ರದರ್ಸ್ ಸೇರಿ ಯೋಚಿಸಿ ಮಾಡಿದ ಸಣ್ಣ ಚೇಂಜಸ್ ನಿಂದಾಗಿ ಹಣ ಉಳಿತಾಯವಾಯಿತು, ಲಾಭವೂ ಹೆಚ್ಚಾಯಿತು. ಅದೇಗೆಂದರೆ, ಬಿಸ್ನೆಸ್ಗೆ ಹಣ ಹೂಡಿಕೆ ಮಾಡಿದ್ದು ಮೆಕ್ಡೊನಾಲ್ಡ್ಸ್ ಬ್ರದರ್ಸ್, ಆದರೆ ಅದರಿಂದ ಲಾಭ ಗಳಿಸುವಂತೆ ಮಾಡಿದ್ದು ಅಮೆರಿಕಾದ ಒಬ್ಬ ಹೆಸರಾಂತ ಬಿಸ್ನೆಸ್ ಮ್ಯಾನ್ ರೇ ಕ್ರ್ಯಾಗ್.
1954ರಲ್ಲಿಯೇ ಇದು ರೇ ಅವರು ಮಾಡಬೇಕಿತ್ತಾದರೂ ಅದನ್ನ ಅವರು ಒಪ್ಪಿರಲಿಲ್ಲ. ಆದರೆ ಇದರ ಬಿಸ್ನೆಸ್ ರೈಟ್ಸ್ ರೇ ಅವರಿಗೆ ಸಿಕ್ಕ ನಂತರ ಅವರು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿ ಬಿಸ್ನೆಸ್ ಅನ್ನ ಒಂದು ಹಂತಕ್ಕೆ ತಂದ್ರು. ಹೂಡಿಕೆದಾರರು ಮೆಕ್ಡೊನಾಲ್ಡ್ಸ್ ಬ್ರದರ್ಸ್ ಆಗಿದ್ರು. ಅದನ್ನ ಲಾಭ ಗಳಿಸುವಂತೆ ಮಾಡಿದ್ದು ರೇ ಕ್ರ್ಯಾಗ್. ಇವರಿಂದ ಮೆಕ್ಡೊನಾಲ್ಡ್ಸ್ ಒಂದು ವರ್ಲ್ಡ್ ವೈಡ್ ಇಷ್ಟಪಡುವ ಫುಡ್ ಚೈನ್ ಅಂತೆ ಬೆಳೆಯಿತು. ಇದರಂತೆಯೇ ಪಟೇಲ್ಸ್ ಕೂಡ ಮಾಡಿದ್ರು. ತಮ್ಮ ಹೋಟೆಲ್ಸ್ ಗಳನ್ನ ಶುರು ಮಾಡುವಾಗ ಮೊದಲಿನ ಹಾಗೆ ಹೈ ಅಂಡ್ ಸಿಂಪಲ್ ಸ್ಟ್ರಾಟಜಿಸ್ ಗಳನ್ನ ಬಳಸಿದ್ರು. ಆದರೆ ಅವರಿಗೆ ಲಾಭ ಗಳಿಸುವ ಸುಲಭ ಮಾರ್ಗ ಬೇಕಿತ್ತು ಅಷ್ಟೇ. ಅದನ್ನೇ ನಂತರ ಬಂದಂತವರು ಇವರನ್ನೇ ಕಾಪಿ ಮಾಡಿ ಬಿಸ್ನೆಸ್ ಶುರು ಮಾಡಿದ್ರು. ರೂಲ್ ನಂಬರ್ 5, ಇನ್ವೆಸ್ಟ್ ಇನ್ ಲೋ ರಿಸ್ಕ್ ಅಂಡ್ ಹೈ ಅನ್ಸರ್ಟನಿಟಿ ಬಿಸ್ನೆಸ್. ಅಂದ ಹಾಗೆ ಈ ಬಿಸ್ನೆಸ್ ನಲ್ಲಿ ಪಟೇಲ್ಸ್, ಮಣಿಲಾಲ್ ಹಾಗೂ ಮಿತ್ತಲ್ ಯಾರೇ ಆದರೂ ಸಿಂಪಲ್ ಸ್ಟ್ರಾಟರ್ಜೀಸ್ ಅಂದರೆ ಕಡಿಮೆ ರಿಸ್ಕ್ ನಂತಹ ಬಿಸ್ನೆಸ್ ಮೇಲೆ ಇವರು ತಮ್ಮ ಹಣ ಹೂಡಿಕೆ ಮಾಡುತ್ತಾರೆ. ಅದರ ರೇಟ್ ಆಫ್ ಚೇಂಜ್ ನಿಧಾನವಾಗಿ ಸಿಕ್ಕರೂ ಕೂಡ ಅವರು ಇದನ್ನೇ ಆಯ್ಕೆ ಮಾಡ್ತಾರೆ. ನಮ್ಮ ಸೋಷಿಯಲ್ ಮೀಡಿಯಾ ಕಂಪನಿಗಳಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಲಿಂಕ್ಡ್ ಇನ್ ಕಂಪನಿಗಳನ್ನೇ ತೆಗೆದುಕೊಳ್ಳಿ. ಇಂತಹ ಕಂಪನಿಗಳ ರೇಟ್ ಆಫ್ ಚೇಂಜ್ ಬಹಳ ಕಡಿಮೆ ಸಮಯದಲ್ಲಿ ದೊರಕುತ್ತದೆ. ಎಲ್ಲಿವರೆಗೆ ಆ ಕಂಪನಿ ಟ್ರೆಂಡಿಂಗ್ ನಲ್ಲಿರುತ್ತದೆಯೋ ಅಲ್ಲಿವರೆಗೂ ಅವರು ಲಾಭ ಗಳಿಸುತ್ತಲೇ ಇರುತ್ತಾರೆ. ಆ ಟ್ರೆಂಡ್ ಮುಗಿದರೆ ಇದರಲ್ಲಿಯೂ ನಷ್ಟಗಳು ಅಧಿಕವಾಗಿಯೇ ಇರುತ್ತೆ. ಆದ್ದರಿಂದ ಇಂತಹ ಬಿಸ್ನೆಸ್ಗಳು ಹೈ ರಿಸ್ಕ್ ರೀತಿಯ ಕ್ಯಾಟಗರಿಗೆ ಸೇರುತ್ತದೆ. ಮತ್ತೊಂದು ರೀತಿಯ ಗ್ರಾಹಕ ಆಧಾರಿತ ಉತ್ಪನ್ನಗಳಾದ ಕೊಕೊಕೋಲಾ, ಡಾಬರ್, ರಿಲೆಸ್ಕೋ ಇಂತಹ ಕಂಪನಿಗಳ ರೇಟ್ ಆಫ್ ಚೇಂಜ್ ನಿಧಾನವಾಗಿ ಸಿಕ್ಕರೂ ಕೂಡ ಅದರ ಮಾರ್ಕೆಟಿಂಗ್ ವ್ಯಾಲ್ಯೂ ಕಡಿಮೆ ಆಗದು. ಅಂದರೆ ಇಂತಹ ಕಂಪನಿಗಳು ಲೋ ರಿಸ್ಕ್ ಕ್ಯಾಟಗರಿಯ ಅಡಿಯಲ್ಲಿ ಬರುತ್ತವೆ. ಇದೇ ರೀತಿಯ ಅಂಶಗಳನ್ನ ಇಟ್ಕೊಂಡು ಪಟೇಲ್ಸ್ ಹಾಗೂ ಮಾರ್ವಾಡಿಗಳು ತಮ್ಮ ಬಿಸ್ನೆಸ್ ನಡೆಸುತ್ತಾರೆ. ಅಂದ್ರೆ 10, 20, 50 ವರ್ಷಗಳ ನಂತರವೂ ಒಂದೇ ಬೆಲೆಗೆ ವಸ್ತುಗಳು, ಹೋಟೆಲ್ ರೂಮ್ಗಳು ಇಲ್ಲವೇ ಜವಳಿ ವ್ಯಾಪಾರವಾದರೂ ಸರಿ, ಅವರ ಮಾರುಕಟ್ಟೆಗೆ ಇರುವ ಡಿಮ್ಯಾಂಡ್ ಅನ್ನ ಎಂತವುದೇ ಬಿಸ್ನೆಸ್ ನಲ್ಲಿಯೂ ಸಹ ಒಂದೇ ತೆರನಾಗಿ ಮೇಂಟೈನ್ ಮಾಡುವ ಕಲೆ ಅವರಿಗಿದೆ. ನಿಧಾನವಾಗಿ ಆದರೂ ಸುಲಭವಾಗಿ ಲಾಭ ಮಾಡುವ ಅವರು ಯಾವಾಗಲೂ ಕಡಿಮೆ ನಷ್ಟ ಹೊಂದುವ ವ್ಯವಹಾರದಲ್ಲಿ ಹೂಡಿಕೆ ಮಾಡಿ ಅನ್ನುವ ಸೂತ್ರವನ್ನ ಪಾಲಿಸುತ್ತಾ ಬಂದಿದ್ದಾರೆ. ಒಟ್ಟಾರೆಯಾಗಿ ಈ 5 ಸೂತ್ರಗಳು ಜನರ ಬಿಸ್ನೆಸ್ಗೆ ಒಂದಿಲ್ಲೊಂದು ರೀತಿಯಲ್ಲಿ ಲಾಭ ಗಳಿಸಲು ಸೂಕ್ತವಾಗಿದೆ ಎನ್ನಬಹುದು. ಈ ವಿಚಾರದ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.